ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಲೋಹಿತ್ ರೆಡ್ಡಿ ಮಾತಾಡ್ತಿರೋದು. ಇವತ್ತು ಬಹಳ ಖುಷಿ ಆಗ್ತಿದೆ ಇವತ್ತು ಈ ಒಂದು ವಿಡಿಯೋ ಮಾಡಲಿಕ್ಕೆ. ಯಾಕಪ್ಪ ಅಂತಂದ್ರೆ ಕಳೆದ ಒಂದು 2 ತಿಂಗಳ ಹಿಂದೆ ನಾವು ಈ ಒಂದು ಆನಿಯನ್ ಕ್ರಾಪಿಗೆ ನಮ್ಮ ಕಂಪನಿ ಸಾಯಿಲ್ ಗಾರ್ಡ್ ಮತ್ತೆ ಆಗ್ರೋಬೂಸ್ಟ್ ನ ಇವ್ರಿಗೆ ಸಜೆಸ್ಟ್ ಮಾಡಿದ್ರು ನಮ್ಮ ಭಾಗ್ಯ ಮೇಡಮ್ ಅವರು, ನಮ್ಮ ಮನು ಸರ್ ಟೀಮ್, ಎಲ್ಲ ದಾವಣಗೆರೆ ಟೀಮ್ ಅವರು. ಇವತ್ತು ರಿಸಲ್ಟ್ ಬಂದಿದೆ. ಬಹಳ ಖುಷಿಯಾಗಿ ರೈತರು ಸರ್ ನೀವು ಬರಲೇಬೇಕು ಅಂತೇಳಿ ನನಗೆ 2 ದಿವಸದಿಂದ ನನಗೆ ಕೇಳಿ ಇವತ್ತು ಕರೆಸ್ಕೊಂಡಿದ್ದಾರೆ. ಏನ್ ರಿಸಲ್ಟ್ ಬಂದಿದೆ, ಈ ಒಂದು ಈರುಳ್ಳಿ ಯಾವ ರೀತಿ ಬಂದಿದೆ ಅವ್ರ ಬಾಯಿಂದನೇ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಸರ್. ನಿಮ್ಮ ಹೆಸರು ಸರ್? ಚೆಲುವಿರಾಯ ಸರ್. ಚೆಲುವಿರಾಯ. ಓಕೆ, ಎಲ್ಲಿಂದ ಸರ್ ಮಾತಾಡ್ತಿರೋದು? ಅಲಿಗಿಲಿವಾಡ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಸರ್ ಏನ್ ಹೇಳಕ್ ಇಷ್ಟಪಡ್ತೀರಾ? ನಮ್ಮ ಈರುಳ್ಳಿ ಯಾವ ರೀತಿ ಬಂದಿದೆ ನಿಮ್ದು? ಚೆನ್ನಾಗ್ ಬಂದ ಸರ್. ಈ ಔಷಧಿ ಎಲ್ಲ ಹೊಡೆದ್ಮೇಲೆ ಚೆನ್ನಾಗ್ ಬಂದ ಸರ್. ಉಳ್ಳಾಗಡ್ಡೆ ಏನೇನ್ ಹಾಕಿದ್ರಿ ನಮ್ಮ ಕಂಪ್ನಿದು? ನಿಮ್ ಕಂಪ್ನಿ ಸಾಯಿಲ್ ಗಾರ್ಡ್, ಆಗ್ರೋಬೂಸ್ಟ್ ಎರಡನ್ನು ಕಲಿಸ್ಬಿಟ್ಟು ಭೂಮಿಗೆ ಚೆಲ್ಲಿದ್ರ ಸರ್. ಎಷ್ಟು ತಿಂಗಳದ್ದು ಇದು ಕ್ರಾಪ್? ಇದು 2 ತಿಂಗಳ 11 ದಿವಸ ಸರ್. 2 ತಿಂಗಳು 11 ದಿವಸ ನೋಡಿ ಮೈ ಡಿಯರ್ ಫ್ರೆಂಡ್ಸ್, ತೋರಿಸ್ತಾ ಇದೀವಿ ವಿಡಿಯೋ. 2 ತಿಂಗಳು 11 ದಿವಸ ಯಾವ ರೀತಿ ಬಂದಿದೆ ಅಂತ. ಸರ್ ಇಲ್ಲೊಂದು ಹಂಗೆ ತೋರಿಸಿ, ಈರುಳ್ಳಿ ತೋರಿಸ್ರಿ ನೋಡಿ. ಈರುಳ್ಳಿ ಸಮೇತ ಕೈಯಲ್ಲಿ ಕಿಟ್ಟಿದೀವಿ. ಯಾವ ರೀತಿ ಬೇರ್ಗೊ ಬಂದಿದೆ, ಎಷ್ಟು ಈ ಒಂದು ಪೈರ್ ನೋಡಿ ಹೆಂಗ್ ಬಂದಿದೆ ಸರ್. ಇದಕ್ಕೆ ಬೇರೆ ನಮ್ಮ ಕಂಪ್ನಿ ಗೊಬ್ಬರ, ನಮ್ಮ ಆಗ್ರೋಬೂಸ್ಟ್ ಬಿಟ್ರೆ ಬೇರೆ ಹಾಕಿದ್ರ ಶಂಕರ್ ಸರ್? ಇವ್ರ ಮಗ ಇದಂತ ಶಂಕರ್ ಸರ್ ಇದಾರೆ, ಅವ್ರ ಬಾಯಿಂದ ಕೇಳೋಣ. ನಮಸ್ತೆ, ನನ್ನ ಹೆಸರು ಶಂಕರ್ ಅಂತ ಹೇಳಿ. ಸೊ ಇದಕ್ಕೆ ಆಗ್ರೋಬೂಸ್ಟ್ ಮತ್ತು ಸಾಯಿಲ್ ಗಾರ್ಡ್ ಬಿಟ್ರೆ ಯಾವ್ದು ಕೆಮಿಕಲ್ ಸಿಂಪಡಣೆ ಮಾಡಿಲ್ಲ. ಯಾವ್ದು ಒಂದು ಕಾಳು ಗೊಬ್ಬರ ತಂದು ನಾವು ಹೊಡೆದಿಲ್ಲ. ಬೇರೆ ಗೊಬ್ಬರನೇ ಹಾಕಿಲ್ಲ, ಬೇರೆ ಗೊಬ್ಬರ ಹಾಕಿಲ್ಲ, ಯಾವ್ದು ಸ್ಪ್ರೇನೂ ಮಾಡಿಲ್ಲ, ಯಾವ್ದು ಸ್ಪ್ರೇ ಮಾಡಿಲ್ಲ. ಸ್ವತಃ ನಾಟಿ ಮಾಡಿದಾಗಿಂದ ಇಲ್ಲಿವರೆಗೂ ಸಾಯಿಲ್ ಗಾರ್ಡ್ ಮತ್ತು ಆಗ್ರೋಬೂಸ್ಟ್ ಇವು ಅಷ್ಟೇ ನಾವು ಯೂಸ್ ಮಾಡಿರೋದು. ಅದು 2 ಟೈಮ್ ಯೂಸ್ ಮಾಡಿದೀನಿ. ವೆರಿ ಗುಡ್. ಒಂದು ಟೈಮ್ ನಾಟಿ ಮಾಡಿ 1 ತಿಂಗಳಿಗೆ ಯೂಸ್ ಮಾಡಿದೀನಿ. ರೀಸೆಂಟ್ ಆಗಿ 15 ಡೇಸ್ ಹಿಂದ್ಗಡೆ ಒಂದ್ಸಲ ಯೂಸ್ ಮಾಡಿದೀನಿ. ಅಂದ್ರೆ 2 ಸಟ್ ಯೂಸ್ ಮಾಡಿದೀನಿ ನಾನು. 1 ಎಕರೆ ಹೊಲ ಆಗುತ್ತೆ, 2 ಸಟ್ ಯೂಸ್ ಮಾಡಿದೀನಿ. ಸೊ ಅದು ಯೂಸ್ ಮಾಡಿದ್ಮೇಲೆ ಯಾವ್ದು ಕೂಡ ನಾನು ಗೊಬ್ಬರ ಹಾಕಿಲ್ಲ, ಏನಿಲ್ಲ. ತುಂಬಾ ಅದ್ಭುತವಾಗಿ ಚೆನ್ನಾಗಿ ಬಂದಿದೆ. ಸೊ ನನಗೆ ಇನ್ನೊಂದು ಖುಷಿ ಏನಂದ್ರೆ ನಮ್ಮ ಕರ್ನಾಟಕದ ಕಂಪನಿ ಆಗಿರ್ತಕ್ಕಂಥ ವಿ-ಸ್ಟಾರ್ ಕಂಪನಿ ನಾ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸರ್. ಅಕ್ಕಪಕ್ಕ ಹೇಳ್ತಿದ್ರೆ ಸರ್, ಅವ್ರು ಏನ್ ಹೇಳಿದ್ರೆ ನನಗೆ ಗೊತ್ತಿಲ್ಲ. ನಮ್ಮ ತಂದೆಯವ್ರಿಗೆ ಬಂದ್ ಹೇಳಿದ್ರು ಅಕ್ಕಪಕ್ಕ ಹೊಲ ಅಂದ್ಮೇಲೆ ನಾವು ಅಲ್ಲಿ ಹೋಗ್ತೀವಿ, ಅವ್ರು ಇಲ್ಲಿ ಬರ್ತಾರೆ. ಅವ್ರು ಏನ್ ಹೇಳಿದ್ರು, ಏನಪ್ಪ ಏನ್ ಹಾಕಿ ಬೆಳೆಸಿದೆ ನೀನು, ಈರುಳ್ಳಿ ತುಂಬಾ ಚೆನ್ನಾಗಿದೆ, ನಮ್ದು ಈ ತರ ಇಲ್ಲ, ನಿಮ್ದು ಅಗಿ ಬರೇ ಬೆಳವಣಿಗೆ ಸರಿಗಿದ್ದಿಲ್ಲ, ನೀವು ನಾಟಿ ಮಾಡಿ ಮೇಲೆ ತುಂಬಾ ಚೆನ್ನಾಗಿ ಬಂದೈತೆ ಅಂತ ಕೇಳಿದಾಗ ನಮ್ಮ ಅಪ್ಪಾಜಿ ಅವ್ರು ಮಾತಾಡಿದ್ರಂತೆ. ನನಗೆ ಗೊತ್ತಿಲ್ಲ, ಯಾವ್ದೋ ಕಂಪ್ನಿದು ವಿ-ಸ್ಟಾರ್ ಕಂಪ್ನಿದು ನನ್ನ ಮಗ ತಗೊಂಬಂದು ಕೊಟ್ಟಿದ್ದ, ನಾನು ಸಿಂಪಡಣೆ ಮಾಡಿದೀನಿ ಅಂತ. ಯಾಕಂದ್ರೆ ಅವ್ರಿಗೆ ಗೊತ್ತಾಗಿಲ್ಲ, ಅದನ್ನ ಹೇಳಿದ್ರು. ಸೊ ನಾನು ಹೋಗಿ ಅವ್ರಿಗೆ ಹೇಳಿದಾಗ, ಇಲ್ಲಪ್ಪ ನಾನು ಆಲ್ರೆಡಿ 8-9 ಚೀಲ ಗೊಬ್ಬರ ಹಾಕ್ಬಿಟ್ಟಿದೀನಿ, ನೆಕ್ಸ್ಟ್ ನೋಡೋಣ ಅಂತ ಬಿಡು ಅಂತ ಹೇಳಿದ್ರು. ಅದು ಆದ್ಮೇಲೆ ಕೂಡ ನಾನು ಅವ್ರ ಹೊಲಕ್ಕೆ ಹೋಗಿ ನೋಡಿದಾಗ ಹೇಳಿದೆ, ಈಗೂ ಕಾಲ ಮಿಂಚಿಲ್ಲ, ಈಗೂ ಕೂಡ ಸಿಂಪಡಣೆ ಮಾಡ್ಬೋದು ಅಂತ ಹೇಳಿದಾಗ, ಬೇಡಪ್ಪ ನಮಗೆ ನಾವು 100% ಸರ್. ಇವತ್ತು ಅವರೇ ನಮ್ಮ ಮನೆ ಹೊಲಕ್ ಬಂದು ನೋಡ್ತಿದಾರೆ, ಮನೆ ಬಂದು ಕೇಳ್ತಾ ಇದಾರೆ. ನಮ್ಮ ತಂದೆ ಇವತ್ತು ಬೆಳಿಗ್ಗೆ ಬಂದು ಏನ್ ಹಾಕಿದ್ರೆ ಅಂತ ಕೇಳ್ತಾ ಇದಾರೆ. ಅಡಿಕೆದವ್ರು ಬರ್ತಿದ್ದಾರೆ, ರಾಗಿಯವರು ಬರ್ತಿದ್ದಾರೆ, ಜೋಳದವ್ರು ಬರ್ತಿದ್ದಾರೆ, ಎಲ್ಲರೂ ಬಂದು ಕೇಳ್ತಾ ಇದಾರೆ ಏನ್ ಹಾಕಿದ್ರೆ ಏನಿಲ್ಲ ಅಂತ ಹೇಳಿ. ತುಂಬಾ ಅದ್ಭುತವಾಗಿ ಬಂದಿದೆ. ಟೊಮೆಟೊನ ಹಂಗ ಬಂದಿದೆ, ಮೆಣಸಿನಕಾಯಿನೂ ಹಂಗ ಬಂದಿದೆ, ಸೌತೆಕಾಯಿನೂ ಹಂಗ ಬಂದಿದೆ, ಈಗ ಈರುಳ್ಳಿ ಹಂಗ ಬಂದಿದೆ. ಪೂರ್ತಿ ನಿಮ್ಮ ಹೊಲಕ್ಕೆ ಎಲ್ಲದಕ್ಕೂ ಹಾಕಿದೀವಿ. ಎಸ್ ಸರ್, ಸೂಪರ್, ಥ್ಯಾಂಕ್ ಯು ವೆರಿ ಮಚ್. ನೋಡಿ ನಮ್ಮ ಸಾಯಿಲ್ ಗಾರ್ಡ್, ಆಗ್ರೋಬೂಸ್ಟ್ ಯಾವ ರೀತಿ ಕೆಲಸ ಮಾಡಿದೆ. ವಿ-ಸ್ಟಾರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇವತ್ತು ರೈತರಿಗೆ ಕಮ್ಮಿ ಖರ್ಚಲ್ಲಿ ಜಾಸ್ತಿ ಇಳುವರಿನ ಕೊಡ್ತಾ ಹೆಸರು ಮಾಡ್ತಾ ಇವತ್ತು ಒಂದು ಒಳ್ಳೆ ಕಂಪ್ನಿ. ಎಲ್ಲರೂ ಈ ಪ್ರಾಡಕ್ಟ್ ನ ಬಳಸ್ರಿ. ಅದೇ ರೀತಿ ನಮ್ಮ ಈ ಪ್ರಾಡಕ್ಟ್ ನ ಕೊಟ್ಟಿರ್ತಕ್ಕಂಥ ಭಾಗ್ಯ ಮೇಡಮ್ ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡೋಣ. ಅದೇ ರೀತಿ ನಮ್ಮ ಕಂಪ್ನಿ ಡಾಕ್ಟರ್ ಅಫ್ಸರ್ ಹಿಂದೂಸ್ತಾನಿ ಸರ್ಗೆ ನಾವು ಜೈ ಅಂತ ಹೇಳಕ್ ಇಷ್ಟಪಡ್ತೀವಿ. ತೋರಿಸಿ ನೋಡಿ ಪೈರ್ ಹೆಂಗಿದೆ, ಒಂದು ರೋಗ ಇಲ್ಲ ನೋಡಿ ಸರ್, ಕೀಳ್ತಿದ್ದಾರೆ. ವಾವ್, ಸಾಕ್ಬಿಡಿ ಸರ್, ತೋರಿಸಿ ಸಾಕು ನೋಡಿ. ಎಲ್ಲ ಪ್ರತಿ ಒಂದು ಈ ಕಡೆ ಈಗ ಇದ್ದೀವಿ, ಈ ತರ ಇದೆ. ಸೂಪರ್. ಇನ್ನು ದಿಂಡು ನೋಡಿ, ದಿಂಡು ಕೂಡ ದಪ್ಪ ಇದೆ. ಇದು ಏನಾಗುತ್ತೆ ಅಂದ್ರೆ ಇನ್ನು ಬತ್ತಿ ಬಿಟ್ಟು ಅಷ್ಟರೊಳಗೆ ಗಡ್ಡೆ ಇನ್ನೂ ಸ್ವಲ್ಪ ದೊಡ್ಡ ಸೈಜ್ ಬರುತ್ತೆ. ಇವಾಗ ಗಡ್ಡೆ ಬರಕ್ ಈ ತರ ಕಾರಣ ಏನಂದ್ರೆ ಬೇರು ಹೆಂಗ್ ಬೆಳೀತಾ ಹೋಗುತ್ತೆ, ಮೇಲ್ಗಡೆ ಪೈರು ಅಷ್ಟು ದೊಡ್ಡದಾಗ್ತಾ ಹೋಗುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಈ ತರ ಬೇರ್ ಬಂದಿದೆ ಅಂದ್ರೆ ಅದಕ್ಕೆ ವಿ-ಸ್ಟಾರ್ ಕಂಪನಿನೇ ಕಾರಣ. ಜೈ ವಿ-ಸ್ಟಾರ್ ಸರ್. ಎಲ್ಲ ರೈತರಿಗೆ ಹೇಳಕ್ ಇಷ್ಟಪಡ್ತೀರಾ? ಸರ್ ಇಷ್ಟಪಡ್ತಾರೆ. ಎಸ್ ಸರ್, ಥ್ಯಾಂಕ್ ಯು ವೆರಿ ಮಚ್.